ಫುಟ್ಪಾತಲ್ಲೇ ಹತ್ತಿಸ್ಕೊಂಡು ಹೋಗ್ತಾವ್ರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಟ್ರಾಫಿಕ್ಕು. ಹಿಂಗೆ ಕಾಯ್ದು ಅಂದರೆ ತುಂಬ ಕಷ್ಟನಪ್ಪ. ನಮ್ಮ ಮೆಟ್ರೋ ವರ್ಕಿಂಗ್ಸ್ ಇನ್ ಪ್ರೋಗ್ರೆಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಷ್ಟೊಂದು ಇನ್ಕನ್ವೀನಿಯನ್ಸ್. ಯಾರೋ ಓವರ್ಟೇಕ್ ಮಾಡ್ತಾವ್ರೆ ಅಂದ್ಬಿಟ್ಟು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನೋಡ್ರಿ ಕಥೆಗಳ ಫುಟ್ಪಾತಲ್ಲೇ ಹತ್ತಿಸ್ಕೊಂಡು ಹೋಗ್ತಾವ್ರೆ. ನಿಮ್ಮಪ್ಪಂದೇನೋ ರೋಡು. ಮೇಬಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಟ್ರಾಫಿಕ್ಕು. 5 minutes later. ಮುಂದೆ ಎಷ್ಟು ಸೆಕೆಂಡ್ ಆಗುತ್ತೆ ಅಂತ ನಾವು ಗೊತ್ತಿಲ್ಲ. ಇದೆಲ್ಲ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಲ್ಲೇ ಇಟ್ಕೊಂಡಿರ್ಬೇಕು ಗಾಡಿನ. 5 minutes later. ಹಿಂಗೆ ಕಾಯ್ದು ಅಂದರೆ ತುಂಬ ಕಷ್ಟನಪ್ಪ. ಕಾಯ್ದೆ ಯಾವುದು ಸಿಗಲ್ಲ. ಹಾ ಹೌದಲ್ಲ. 2 hours later. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡ್ರಿ ಹೂಬ ನನ್ನ ಮಗ ರೈಟ್ ಹೋಗ್ಬೇಕು, ಲೆಫ್ಟಿಂದ ಹೋಯ್ತಾವನೆ ರೈಟ್ಗೆ. ನಮ್ಮ ಮೆಟ್ರೋ ವರ್ಕಿಂಗ್ಸ್ ಇನ್ ಪ್ರೋಗ್ರೆಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಷ್ಟೊಂದು ಇನ್ಕನ್ವೀನಿಯನ್ಸ್. ಯಾರೋ ಓವರ್ಟೇಕ್ ಮಾಡ್ತಾವ್ರೆ ಅಂದ್ಬಿಟ್ಟು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಿಂಗೆ ಜಾತ್ರೆಗಳು ನೋಡ್ರಿ ಎರಡು ಕಡೆ ಇಂಡಿಕೇಟ್ರು ಇದು ಮಾಡಿಸ್ಬಿಡ್ತಾರೆ. ಯಾವ ಕಡೆಗೆ ಹೋಯ್ತಾರೆ ಅಂತಲೇ ಗೊತ್ತಾಗಲ್ಲ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇಲ್ಲಿ ಮುಂದೆ ಒಂದು ವ್ಯೂ ಬರುತ್ತೆ, ಏನು ಸಖತ್ತಾಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಅನ್ಸುತ್ತೋ ಏನೋ ಗೊತ್ತಿಲ್ಲ. ಈ ಕಡೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಹೋಗುತ್ತಿಲ್ಲ, ಸ್ಲೋ ಅಂತೂ ಮಾಡಲ್ಲ. ಮಾಡಿದ್ರೆ ಪಾಪ ಇದ್ದೇ ಬರ್ತಾ ಇರೋರಿಗೆ ತೊಂದರೆ ಆಗುತ್ತೆ. ಅಯ್ಯಪ್ಪ, ಗಾಡಿಗಳು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಈ ರೋಡ್ಗಳಲ್ಲಿ ಬಂದ್ಬಿಟ್ರೆ ಹಾಳಾಗಿ ಹೋಗ್ಬಿಡ್ತವೆ. ಯೋಚನೆ ಮಾಡ್ರೆ ನೀನ್ ನಂತರ ಆಗ್ಬಿಡ್ತೀಯ. ಸೆಂಟಿಮೆಂಟ್ಸ್ ಇದ್ರೆ ಈ ಖಾಲಿ ತಟ್ಟೆನೇ ಗಟ್ಟಿ ಆಗ್ಬಿಡುತ್ತೆ.